ವಿದೇಶಿ ಶಕ್ತಿಗಳು, ಭಯೋತ್ಪಾದಕರು, ರಾಷ್ಟ್ರದ್ರೋಹಿಗಳು ಹಿಂದೂಸ್ತಾನದ ಮೇಲೆ ಕಣ್ಣಿಟ್ಟೇ ಇದ್ದಾರೆ. ಆದರೆ ಅದನ್ನು ಎದುರಿಸ್ಕೊಂಡೇ ಕೇಂದ್ರ ಸರ್ಕಾರ ಬಂದಿದೆ. ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಎದುರಿಸಿ ಯಶಸ್ವಿ ಕೂಡ ಆಗಿದ್ದಾರೆ. ಈಗ ಎಲ್ಲ ದೇಶಗಳು ಕೂಡ ಹೆಚ್ಚು ಕಡಿಮೆ ಭಾರತದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಂಥ ರೂಪದಲ್ಲಿ ಬರ್ತಾ ಇದ್ದಾರೆ. ಆದರೆ ಈ ಭಯೋತ್ಪಾದಕ ಚಟುವಟಿಕೆಗಳು, ರಾಷ್ಟ್ರದ್ರೋಹಿ ಚಟುವಟಿಕೆಗಳು ದೇಶದ ಅನೇಕ ಭಾಗಗಳಲ್ಲಿ ಭಯ ಹುಟ್ಟಿಸಂಥ ಕೆಲಸಗಳು ನಡೆಸ್ತಾ ಇದ್ದಾರೆ. ಉದಾಹರಣೆ, ಮೊನ್ನೆ ಬೆಂಗಳೂರಿನಲ್ಲಿ 68 ಶಾಲೆಗಳ ಮೇಲೆ ಬಾಂಬ್ ಬೆದರಿಕೆ ಕರೆಗಳು ಮಾಡಿದ್ರು. ನೆನ್ನೆ ರಾಜಭವನದಲ್ಲಿ ಈ ದುಷ್ಕೃತ್ಯ ಮಾಡ್ತಾ ಇದ್ದೀವಿ ಅಂತ ಒಂದು ಮಾಡಿದ್ರು. ಈ ರೀತಿ ಇವತ್ತು ಪಾರ್ಲಿಮೆಂಟಲ್ಲಿ ಮಾಡಿರೋದು ನಿಜಕ್ಕೂ ಕೂಡ ತುಂಬ ಆಶ್ಚರ್ಯ. ಖಲಿಸ್ತಾನಿಗಳು ಅಂತ ಹೇಳಿಕೊಂಡು ಪಾರ್ಲಿಮೆಂಟಲ್ಲಿ ಹೇಗೆ ನುಗ್ಗಿದ್ರು, ಏನು ಕತೆ ಅನ್ನೋದನ್ನು ಕೇಂದ್ರ ಸರ್ಕಾರವೇ ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಅಂಶ ಬೆಂಬಲ ಸಿಗ್ತಾರೆ ಅಂತ ಸಂದರ್ಭದಲ್ಲಿ ಕೆಲವು ದುಷ್ಕೃತ್ಯ ಸಂಘ ಸಂಸ್ಥೆಗಳು ಈ ಒಂದು ಕೃತ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರವನ್ನು ಕೂಡ ಕೇಂದ್ರ ಸರ್ಕಾರ ಕೊಡುತ್ತೆ ಎಂದಂಥ ನಂಬಿಕೆ ನನಗಿದೆ. ಇಡೀ ದೇಶ ನರೇಂದ್ರ ಮೋದಿಯವ್ರ ಜೊತೆಗೆ ಈ ಸಂದರ್ಭದಲ್ಲಿ ನಾವು ನಿಂತ್ಕೋಬೇಕಾಗತ್ತೆ, ನಿಲ್ತೀವಿ ಅಂತ ವಿಶ್ವಾಸ ನನಗಿದೆ. ಮೈಸೂರು MP ಅವರ ಪಾಸ್ ತಗೊಂಡು ಅಲ್ಲಿ ಎಂಟ್ರಿ ಆಗಿದ್ರು ಸರ್, ನಾನು ಅದಕ್ಕೆ ಹೇಳ್ತೀನಲ್ಲ, ಇಡೀ ದೇಶದಿಂದ ನಾವು ಬರೀ ಬೆಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ, ವಿಧಾನಸಭೆಗೆ ಹೋದಂಥ ಸಂದರ್ಭದಲ್ಲಿ ಯಾರೋ ಸ್ನೇಹಿತರು ಬರ್ತಾರೆ, ಒಂದು ಪಾಸ್ ಕೊಡಪ್ಪ ಅಂತ ಪಾಸ್ ಕೊಟ್ಟು ಕಳಿಸ್ತಾರೆ. ಇದು ನಂಬಿಕೆ ಪ್ರಶ್ನೆ. ಅದನ್ನೇ ನಾನು ಹೇಳ್ತಾ ಇರೋದು. ನೀವೇ ಬಂದು ನಮ್ಮ ಕಡೆಯವರು ಅಂತ ಒಂದು ಪಾಸ್ ಕೊಡಿ ಅಂತ ಏನು ಮಾಡೋಣ? ವಿಧಾನಸೌಧದ್ದು ಇರ್ತೀವಪ್ಪ, ನೀವು ಬರ್ತೀರಿ, ನೋಡ್ರಪ್ಪ ನಮ್ಮ ಕಡೆಯವರು ಅಂತ ಕೇಳ್ತಾರೆ, ಕೊಡ್ತೀವಿ. ಆ ರೀತಿ ಕೊಟ್ಟಿರಬಹುದು, ನನಗೆ ಡೀಟೇಲ್ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಈಗ ತಾನೇ ನನಗೆ ಸುದ್ದಿ ಬಂತು. ಹಾಗಾಗಿ ಇದನ್ನು ಕೂಲಂಕಷವಾಗಿ ತನಿಖೆ ಮಾಡ್ತಾರೆ. ಯಾರು ಸಂಬಂಧಪಟ್ಟವ್ರ ಬಗ್ಗೆ ಖಂಡಿತ ಕಠಿಣ ಕ್ರಮ ತಗೋತಾರೆ. ಸರ್, ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಜಗಳ ಆಡ್ತಿದ್ದಾರೆ. ಯತ್ನಾಳ್ ಸ್ವತಃ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ವಿರುದ್ಧ ಹರಿಯಾಡ್ತಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಸಂಪೂರ್ಣ ಶಕ್ತಿಶಾಲಿಯಾಗಿದೆ. ನಿಜ, ಒಂದು 3-4 ಜನಕ್ಕೆ ಅಸಮಾಧಾನ ಇದೆ. BJP ಮೆಂಬರ್ಶಿಪ್ ಇರೋದು ಹತ್ತತ್ರ 1 ಕೋಟಿ ಕರ್ನಾಟಕ ರಾಜ್ಯದಲ್ಲಿ. ಈ 3-4 ಜನ ಅಸಮಾಧಾನ ಇರೋರು ಕೂಡ ಅವರು ಪಕ್ಷನಿಷ್ಠರೇ. ಅದರ ಬಗ್ಗೆ ನಾನು ಯಾವ ಅನುಮಾನನೂ ಹೇಳೋಕ್ಕೆ ಇಷ್ಟಪಡಲ್ಲ. ಆದರೂ ವೈಯಕ್ತಿಕವಾಗಿ ಆಗಿರೋಂಥ ಅವ್ರಿಗೆ ಅಸಮಾಧಾನವನ್ನು ಬಹಿರಂಗ ಮಾಡಿದ್ರೆ, ನೀವು ಕೇಳಿದಲ್ಲ ಪ್ರಶ್ನೆ, ಇಡೀ BJPನಲ್ಲಿ ಗೊಂದಲ ಇದೆ. ಖಂಡಿತ BJPಯಲ್ಲಿ ಗೊಂದಲ ಇಲ್ಲ. ಒಂದು 3-4 ಜನದ ಹತ್ರ ಅಸಮಾಧಾನ ಇದೆ. ಅದನ್ನು ಹಿರಿಯರು ಕೂರಿಸ್ಕೊಂಡು ಅದನ್ನು ಸರಿ ಮಾಡ್ತಾರೆ. ಅಲ್ಲ, 3-4 ಜನರ ಅಸಮಾಧಾನ ಅದು ಇಡೀ ಪಕ್ಷಕ್ಕೆ ಇದಾಗ್ತಾ ಇದೆ. ನಾನಿಲ್ಲ ಅಂತೀನಿ, ನಾನೇ ಒಪ್ಕೊಂಡಿದ್ದೀನಿ. ಇದನ್ನು ಇಡೀ ಪಕ್ಷದ ಕಾರ್ಯಕರ್ತರು ಈ ರೀತಿ ಮಾಡಬಾರ್ದು ಬಹಿರಂಗವಾಗಿ ಅನ್ನೋಂಥ ಭಾವನೆ ತುಂಬ ಸ್ಪಷ್ಟವಾಗಿ ಎಲ್ರದ್ದು ಇದೆ. ಸಮಿತಿ ಅಧ್ಯಕ್ಷರೇ ಇದ್ದಾರೆ. ಈಗ 2-3 ವರ್ಷದಿಂದ ಯತ್ನಾಳ್ ಅವರು ಒಂದು ನೋಟಿಸ್ ಕೊಟ್ಟು ಒಂದು ಆಕ್ಷನ್ ಆಗಲಿಲ್ಲ ಸರ್. ಈಗ ಯತ್ನಾಳ್ ಅವರು ಪಕ್ಷದಿಂದನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನಾನು ಒಂಟಿ ಸಲಗ, ನಾನು ಒಬ್ಬಂಟಿ ಅಂತಾನೆ ಹೇಳ್ತಿದ್ದೆ. ನಾನು ಒಂಟಿ ಸಲಗ ಅಂತ ಹೇಳ್ಕೋಬಹುದು ಅವರು, ಆದರೆ ಪಾರ್ಟಿ ಬಿಟ್ಟೇನು ಹೋಗಿಲ್ಲ. ಶಿಸ್ತು ಕ್ರಮ ಏನಾದರೂ? ಅದಕ್ಕೆ ನಾನು ಹೇಳಿದೆ,
ಬಿಜೆಪಿ ಮನೆಯಲ್ಲಿ ನಮ್ಮದೊಂದು ಕುಟುಂಬ, ತುಂಟುತನದ ಮಕ್ಕಳು ಇರ್ತಾರೆ, 1-2. ಮುಂಚೆ ಬುದ್ಧಿ ಹೇಳ್ತೀವಿ, ತಿದ್ದುಕೊಳ್ಳಿ ಅಂತ. ಬುದ್ಧಿ ಕಲೀಲಿಲ್ಲ ಅಂದರೆ ಅದೇನು ಹೇಳ್ತಾರಲ್ಲ, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ಕೋಲಿನ ಪೆಟ್ಟು ಅಂತ. ಎರಡು ಹ್ಞೂ ಸರ್, ನಾನು ನೀವು ಹೇಳ್ತಿರೋ 100 ಅಂಶಕ್ಕೂ ನಂದು ಅದೇ ಅಭಿಪ್ರಾಯ. ನಂದಿಲ್ಲ ಅಂತ ಹೇಳಿಲ್ಲ. ನಾನು ದೊಡ್ಡ ರಾಜ್ಯದ ನಾಯಕರುಗಳ ಹತ್ರ ಮಾತಾಡಬೇಕು, ರಾಷ್ಟ್ರ ನಾಯಕರ ಹತ್ರ ಮಾತಾಡಿದ್ದೀನಿ. ಮೇಲೆ ಚುನಾವಣೆಗಳು, ಕೇಂದ್ರದ ಬೇರೆ ಬೇರೆ ರಾಜ್ಯಗಳ ಚುನಾವಣೆ, ಖಂಡಿತ 5 ರಾಜ್ಯ ಚುನಾವಣೆ ಬಂತು. ಅವರಿಗೆ ಕರೆದು ಮಾತುಕತೆ ನಡೆಸಬೇಕು ಅನ್ನೋಂಥ ಪ್ರಯತ್ನ ನಡೆಸ್ಯಾರೆ. ನೆನ್ನೆನೇ ಸೋಮಣ್ಣ ಕೂಡ ಹೇಳಿದ್ರು ನನಗೆ ಕರೆದಿದ್ದಾರೆ ಅಂತ. ಆ ಪ್ರೋಸೆಸ್ ನಡೀತಾ ಇದೆ. ಸರಿ ಹೋಗುತ್ತೆ, ಗೊತ್ತಿಲ್ಲ, ನಾಳೆ ಸರಿ ಹೋಗುತ್ತೆ. ಸರ್ ಹೇಳ್ತಾ ಇದ್ದರ ಬಗ್ಗೆ ಏನು ಅಸಮಾಧಾನ? ಇವನು ಹಣೆ ಬರ ಅಷ್ಟೇ ಬಿಡು ಅಂತ ಮುಂದೆ ಹೋಗ್ತಿರ್ತಾರೆ. ನಾನು ಹೇಳಿದ್ದು ಅದೇ ಕೇಳ್ತೀರಿ, ಬಹಿರಂಗವಾಗಿ. ಈಗ 4 ಗೋಡೆಗಳ ಮಧ್ಯೆ ಹೇಳೋದಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪೂರ್ಣ ಅಧಿಕಾರ ಇದೆ, ಅವಕಾಶವೂ ಇದೆ. ಅದನ್ನು ಬಿಟ್ಟು ಬಹಿರಂಗವಾಗಿ ಹೇಳಿದ್ರಿಂದ ನಾವು ದೊಡ್ಡವರಾಗ್ತೀವಿ ಏನಂತ ಭಾವನೆ ಅವ್ರಿಗೆ ಬಂದೋಗಿದೆ. ಇದು ಅವ್ರಿಗೂ ಒಳ್ಳೆಯದಲ್ಲ, ಪಕ್ಷಕ್ಕೂ ಒಳ್ಳೆಯದಲ್ಲ. ಆದಷ್ಟು ಬೇಗ ಸರಿ ಹೋಗುತ್ತೆ. ಬಿಜೆಪಿ ರೋಲ್ ಕುಮಾರಸ್ವಾಮಿ ಅವರು ತಗೋತಾ ಇದಾರ ಅಂತ ಏನು ತಗೋತಾರೆ? ಪ್ರತಿಯೊಂದು ಇದೇನು ಸರ್ಕಾರದ ಅಟ್ಯಾಕ್ ಮಾಡೋದಿರ್ಬೋದು ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ಹಿಂದೆ ಬಿದ್ದಿದೆ ಹೇಳಿ ನೋಡೋಣ. ಎಲ್ಲ ವಿಚಾರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ ಒಳಗಿರ್ಬೋದು, ವಿಧಾನಸಭೆ ಹೊರಗಿರ್ಬೋದು. ಕುಮಾರಸ್ವಾಮಿ ಅವರು ಒಬ್ಬ ರಾಜಕಾರಣಿ, ಅವರು ಒಬ್ಬರು ವಿರೋಧ ಪಕ್ಷದವರು, ಅವರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕೆಲಸ ಅವ್ರು ಮಾಡ್ತಿದ್ದಾರೆ, ಅವ್ರ ಕೆಲಸ ನಾವು ಮಾಡ್ತಿದ್ದೀವಿ ಅಂತೇನಿಲ್ಲ. ವಿರೋಧ ಪಕ್ಷ ಅವ್ರ ಕೆಲಸನ ಅವ್ರು ಮಾಡ್ತಿದ್ದಾರೆ. ಅವರು ಡಿಫೈನ್ ಮಾಡ್ಕೋತಾ ಇದ್ದಾರೆ ಬಿಜೆಪಿನ. ಸಂತೋಷ, ಯಾರು ಬೇಡ ಅಂತಾರೆ? ಅಲ್ಲಿ ಏನು ಅರ್ಥ ಅಂತ? ಏನು ಅರ್ಥ ಅಂದ್ರೆ ನಾವು ಅವರು ಒಂದಾಗಿದ್ದೀವಿ ಅಂತ ಅರ್ಥ. ಇದರಲ್ಲಿ ಅರ್ಥ ಏನು? ಈಗ ಅವರು ಒಂದು ಪ್ರಭಾವಿ ಸಚಿವರು ಜೊತೆಗೆ ಒಂದು 50 ಮಂದಿ MLAಗಳು ಬಿಜೆಪಿ ಬರ್ತಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದು ಅವ್ರ ಅಭಿಪ್ರಾಯ, ನನಗೆ ಗೊತ್ತಿಲ್ಲ. ಇದು ಭಾರತೀಯ ಜನತಾ ಪಾರ್ಟಿಗೆ ಯಾರು ಒಳ್ಳೆ ಚೆನ್ನಾಗಿರ್ತಾರೆ. ಜಸ್ಟ್ ಇನ್ನು ಲವ್ ಪ್ರಾರಂಭ ಆಗಿದ್ದೀರಿ, ಮದುವೆ ಆಗಿಲ್ಲ. ಮದುವೆ ಆಗಿ ಮಕ್ಕಳಾದ್ಮೇಲೆ ಎಲ್ಲ ವಿಚಾರಗಳು ಹೊರಗೆ ಬರ್ತವೆ. ಈಗ ತಾನೇ ಶುರುವಾಗಿದೆ. ಅದೇ ಹೇಳ್ತಿರೋದು, ಪ್ರತಿ ಎಲ್ಲಾ ವಿಚಾರನೂ ಕೂಡ ಮದುವೆ ಮುಂಚೆ ಹೇಳ್ಕೊಳಲ್ಲ. ಆರಂಭ ಆಗಿದೆ ಇದು. ಕರ್ನಾಟಕದ ಬೆಳವಣಿಗೆ ನೋಡಿದ್ರೆ ಹೈಕಮಾಂಡ್ಗೆ ಕರ್ನಾಟಕ ಬಿಜೆಪಿ ಮೇಲೆ ಕಂಟ್ರೋಲ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಕಂಟ್ರೋಲ್ ಇಲ್ಲ ಅಂತ ನಾನು ಒಪ್ಪಲ್ಲ. ಕರ್ನಾಟಕ ಬಿಜೆಪಿ ಬಗ್ಗೆ ಸ್ವಲ್ಪ ಯಾಕೆ ಬೇಸರ ಇದೆ ಅವರಿಗೆ. ಕಂಟ್ರೋಲ್ಗೂ ಬೇಸರಕ್ಕೂ ಬಹಳ ವ್ಯತ್ಯಾಸ ಇದೆ. ನಾವು ಅವ್ರ ಹತ್ರ ಕೇಳಬೇಕು ಅಂತಲೂ ಇದ್ದೀವಿ. ಏನು ನಮ್ಮ ಮೇಲೆ ಬೇಸರ, ಯಾಕೆ, ಏನು ಕತೆ ಹೇಳಿ ನಾವು ತಿದ್ಕೋತೀವಿ. ಖಂಡಿತ ಬೇಸರ ಇದೆ, ನನಗಂತೂ ಗೊತ್ತದು. ನಾನೇ ಮೊನ್ನೆ ಹೋಗ್ತಾನೆ ಮಾತಾಡ್ಕೊಂಡು ಬಂದಿದ್ದೀನಿ ಬೇಕಾದಷ್ಟು ವಿಚಾರ. ಅವರೇ ನಮ್ಮನ್ನೆಲ್ಲ ಕರೆದಿದ್ರು OBC ವಿಚಾರವಾಗಿ. ಹೆದರಂಥ ಪ್ರಶ್ನೆ ಬಿಲ್ಕುಲ್ ಇಲ್ಲೇನಿಲ್ಲ. BJPನಲ್ಲಿ ಯಾವ ಕಾರಣಕ್ಕೂ ಯಾರು ಹೆದರಿಗಿಲ್ಲ. ನಾವೆಲ್ಲ ಒಂದೇ ವಿಚಾರಕ್ಕೆ, ಒಂದೇ ಸಿದ್ಧಾಂತಕ್ಕೆ ಒಪ್ಕೊಂಡಿರೋರು. ಅವರು ಡೆಲ್ಲಿನಲ್ಲಿದ್ದಾರೆ, ನಾವು ಬೆಂಗಳೂರಲ್ಲಿದ್ದೀವಿ. ಈ ದೇಶದಲ್ಲಿ ಲಕ್ಷಾಂತರ ಜನ ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡಿದ್ರು. ಒಂದು ಗ್ರಾಮ ಪಂಚಾಯತಿ ಟಿಕೆಟ್ಟು ಸಿಗುತ್ತೆ ಅಂತ ಅಂದ್ಕೊಂಡಿದ್ದವರು. ಅವರೆಲ್ಲರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗತ್ತಾ? ಜಗದೀಶ್ ಶೆಟ್ಟರ್ ತೊಗೊಂಡ್ರಂಥ ಕ್ರಮದಿಂದ ನನಗಂತೂ ತುಂಬ ನೋವಾಗಿದೆ. ನನ್ನ ಆತ್ಮೀಯ ಅಂದರೆ ಭಾಳ ಆತ್ಮೀಯ. ತಡಿಯಪ್ಪ, ಎಲ್ಲ ಭಾಳ ಫಾಸ್ಟ್ ಇದ್ರಿ. ನೀವು ನಾನು ಮಾತಾಡಿದ್ದೀನಿ, ಗದಗಿನಲ್ಲೂ ಮಾತಾಡಿದ್ದೀನಿ. ಈಗಲೂ ನೀವು ಕೇಳಿದ್ರೆ ಈಗಲೂ ಹೇಳ್ತೀನಿ. ಸ್ಕಿಪ್ ನಾನು ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಲ್ಲಪ್ಪ, ಒಂದು ಲೈನ್ ಹೇಳಿ ಮುಂದುವರಿಸ್ತೀನಿ. ನಿಮ್ಮೆಲ್ರಿಗೂ ಸಂತೃಪ್ತಿ ಆಗೋ ತನಕನೂ ಈ ಪತ್ರಿಕಾಗೋಷ್ಠಿ ಮುಗಿಯಲ್ಲ. ಮತ್ತೆ ಜಾತಿ ಅದು ಮುಗಿತಾ ಅಂದ್ರೆ ಮುಗಿತೀವಿ ಅಂದ್ರೆ ಆಯ್ತು. ಈಗ ಮತ್ತೆ ಜಾತಿ ಗಣತಿ ಬಂದ್ರು ಅವರು. ಈಗ ಜಾತಿ ಗಣತಿ ಬಂದ್ರು, ಅವ್ರು ಜಗದೀಶ್ ಶೆಟ್ಟರ್ ಬಂದ್ರು. ಜಾತಿ ಜನಗಣತಿ ಮುಗಿತು ಅಂತಾನೆ. ಇದರಲ್ಲಿ 2 ಅವರ ಅಭಿಪ್ರಾಯ, ಅವ್ರ ಖಾಸಗಿ, ನಂದು ಖಾಸಗಿ.
ನನಗೇನು ಪಕ್ಷ ಪೂರ್ಣ ಅಧಿಕಾರ ಕೊಟ್ಟಿಲ್ಲ ಜಗದೀಶ್ ಶೆಟ್ಟರ್ ಕರ್ಕೋಬೇಕು ಬೇಡವನ್ನೋದಕ್ಕೆ. ನನಗೇನು ಒಬ್ಬೊಬ್ಬ ಕಾರ್ಯಕರ್ತರು ನೋಡಿದಾಗ ಅವನ ಹಿಂದುತ್ವದ ಸಿದ್ಧಾಂತ, ಅವನ ರಾಷ್ಟ್ರಭಕ್ತಿ, ಮತಾಂತರದ ಬಗ್ಗೆ ವಿಧಾನಮಂಡಲದಲ್ಲಿ ಏನು ಮಾತಾಡಿದ್ರು, ಗೋಹತ್ಯೆ ನಿಷೇಧದ ಬಗ್ಗೆ ವಿಧಾನಮಂಡಲದಲ್ಲಿ ಏನು ಮಾತಾಡಿದ್ರು, ಈ ರೀತಿ ಮಾತಾಡದಂಥ ವ್ಯಕ್ತಿ, ಗರ್ಜನೆ ಮಾಡಿದಂಥ ವ್ಯಕ್ತಿ, ನಾವು ಮತಾಂತರವನ್ನು ಏನು BJP ಮಾಡಿದ್ರು ಅದು ಕ್ಯಾನ್ಸಲ್ ಮಾಡ್ತೀವಿ, ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಗೋಹತ್ಯೆ ನಿಷೇಧ ಏನು BJP ಮಾಡಿದ್ರು ಅದು ವಾಪಸ್ ತರ್ತೀವಿ. ಹಿಂದಿನ ಸರ್ಕಾರದಲ್ಲಿ ಅದನ್ನು ಸ್ಪಷ್ಟವಾಗಿ ವಿರೋಧ ಮಾಡಿ ಸೈದ್ಧಾಂತಿಕ ವಿರೋಧ ಮಾಡಿದಂಥ ವ್ಯಕ್ತಿ ಈಗ ಬಂದು ನಾನು ಕಾಂಗ್ರೆಸ್ ಸೇರ್ತೀನಿ ಅಂತಂದರೆ ಮನಸ್ಸೊಪ್ಪತ್ತಾ? ಒಂದು ಅವರ ತಂದೆ ಆತ್ಮ, ಎರಡನೇದು ಹಿಂದುತ್ವದ ವಿಚಾರದಲ್ಲಿ ಲಕ್ಷಾಂತರ ಜನ ತಪಸ್ಸು ಮಾಡಿಬಿಟ್ಟಿದ್ದಾರೆ ಈ ದೇಶದಲ್ಲಿ. ಹಾಗಾಗಿ ಇವತ್ತು ಮೋದಿ ಪ್ರಧಾನಮಂತ್ರಿ ಆಗಿರೋದು, ಅನೇಕ 17 ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದಿರೋದು. ಹಿಂಗಿರ್ಬೇಕಾದ್ರೆ ನನಗೊಂದು MLA ಟಿಕೆಟ್ ಕೊಡಲಿಲ್ಲ ಅಂತ ಅಂದ್ಕೊಂಡು ಬೇಸರ ಮಾಡ್ಕೊಂಡು ಹೋಗಿದ್ದಾರೆ ಅಂತದಕ್ಕೋಸ್ಕರ ನನಗನ್ಸುತ್ತೆ ನಾನು ಅವ್ರ ಹತ್ರ ಮಾತಾಡಬೇಕು ಅಂತಿದ್ದೀನಿ. ಒಪ್ಕೋಬಹುದು ಅನ್ನೋ ನಂಬಿಕೆ ನನಗಿದೆ. 30,000 ಓಟ್ಗಳಿಂದ ತಡೆಯೋಣ ನಿಮ್ದೇ ಕಾರ್ಯಕರ್ತರು ತಡೆಯೋಣ ಅಂತೀನಿ. ಸೋಷಿಯಲ್ ಮೇಲೂ ಮತ್ತು ಅವರ ಅವಶ್ಯಕತೆ ಬಿಜೆಪಿಗೆ ಇದೆಯಾ? ಮುಗಿಸಲ್ಲ, ಏನ್ ಮಾಡೋಣ? ನನ್ನ ಚೂರು ನಿಮ್ಗೆ ಏನಾಗಿದೆ, ನಮ್ಮೂರಾದ್ರೆ ಹೇಳ್ತಿದ್ದೆ 7 ತಿಂಗಳು ಹುಟ್ಟಿದಾರೋ ಅಂತ. ಅದಕ್ಕೂ ಮುಂಚೆ 6 ತಿಂಗಳಲ್ಲಿ 6 ತಿಂಗಳು ಏನ ನಾನೊಪ್ಪಲ್ಲ. ಇರ್ಲಿ, ನಾನೇನು ಹೇಳಿಕೊಟ್ಟಿದೆ ಅಂದ್ರೆ ಜಗದೀಶ್ ಶೆಟ್ಟರು ಅನೇಕ ವರ್ಷಗಳಿಂದ ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರೋರು ಅವರು. ಅಂಥವ್ರು ಆಗತ್ತೆ, ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರಂಗೆ ಆಗತ್ತೆ. ನಿಮಗೆ ಮದುವೆ ಆಗಿದೆಯಾ? ಆಗಿದೆ. ಎಷ್ಟು ಮಕ್ಕಳು? ಹೌದು. ಇದು ಯಾರು ಬರೀ ಕೊಡದಪ್ಪ, ಮತ್ತೆ ಬೇಕಾದ್ರೆ ಬರೀರಿ, ಅವ್ರ ಹೆಸರು ಹಾಕ್ಬೇಡಿ ಅಷ್ಟೇ. ನೋಡಿ, ನನ್ನ ಹೆಣ್ಣು ನೋಡಕ್ಕೆ ಹೋಗಿದ್ದೆ ನಾನು. ನಮ್ಮ ಮನೇಲಿ ನಡೆದ ಘಟನೆ ಇದು. ಹೆಣ್ಣು ನೋಡಕ್ಕೆ ಹೋಗಿದ್ದೆ, ಹೆಣ್ಣು ನೋಡಿದೆ. ನಾವು 4 ಜನ ಅಣ್ಣ ತಮ್ಮಂದ್ರು. ನಮ್ಮ ತಂದೆ ತಾಯಿ ಇಬ್ಬರು ಒಪ್ಪಿದ್ರು. ನಾನು ಅವ್ರಿಗೆ ಹೇಳಿದೆ, ಮನೆಗೆ ಹೋಗಿ ಕೂತ್ಕೊಂಡು ಒಟ್ಟಿಗೆ ಚರ್ಚೆ ಮಾಡಿ ತೀರ್ಮಾನ ತಗೊಂಡ ಅಂತ. ಮನೆಗೆ ಹೋದ್ಮೇಲೆ ನಮ್ಮ ಇಬ್ಬರು ಅಣ್ಣಂದ್ರು ಬೇಡ ಅಂದರು, ಕಾರಣಗಳು ಬೇಡ. ನಾನು ಅವ್ರು ಒಂದೇ ಮಾತು ಹೇಳಿದೆ, ನಾವು ನೀವು ತೀರ್ಮಾನ ಮಾಡೋದಲ್ಲ, ಹಿರಿಯರಿದ್ದಾರೆ ಮನೆಯಲ್ಲಿ, ಅವರಿಬ್ಬರು ಒಪ್ಪಿದ್ದಾರೆ, ಒಪ್ಕೊಳ್ಳೇಬೇಕು ನಾವು. ನಾನೊಬ್ಬನೇ ಒಪ್ಕೊಂಡು ಮದುವೆ ಮಾಡ್ಕೊಳಲ್ಲ, ನಾವು 4 ಜನನು ಸೇರಿ ಚರ್ಚೆ ಮಾಡಿ ತೀರ್ಮಾನ. ಯಾಕೆ ಬೇಡ ನಂಗೆ ಹೇಳು. ಅವರೆಲ್ಲ ಕಾರಣಗಳು ಕೊಟ್ಟರು. ಕೊನೆ ಒಟ್ಟಾಗಿ ತೀರ್ಮಾನ ಮಾಡಿದ್ವಿ, ಅವ್ರಿಗಿಬ್ಬರೂ ಒಪ್ಪಿಸ್ತೀವಿ, ಮದುವೆ ಆಯಿತು, ಸಂತೋಷವಾಗಿದ್ದೀವಿ. ಹಾಗೆ ಜಗದೀಶ್ ಶೆಟ್ಟರು ಕೂಡ ನಮ್ಮ ಕುಟುಂಬದಲ್ಲಿದ್ದವರೇ. ಯಾವುದೋ ಕಾರಣಕ್ಕೆ ಹೋಗಿದ್ದಾರೆ ಹೊರಗಡೆ, ಮಾತುಕತೆ ನಡೆಸಿ ಒಳಗೆ ತಗೋಬೇಕು ಅಂತ ಆಸೆ ನಂದು. ಮತ್ತೆ ಹೇಳ್ತೀನಿ ನಾನು, ಇದು ಪಕ್ಷದ್ದಲ್ಲ, ನಮ್ಮ ಸಾವುಕಾರರು ಬೇರೆ ಹೇಳಿದ್ರು, ಅವ್ರದ್ದಲ್ಲ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಠರಾವು ಮಾಡಿದಾಗ ಸ್ವಾಭಾವಿಕವಾಗಿ ಕೇಂದ್ರ ಸರ್ಕಾರ ಒಪ್ತದೆ. ಯಾಕಂದರೆ ನಾವು ಶಿವಮೊಗ್ಗ ಇದು ವಿಮಾನ ನಿಲ್ದಾಣಕ್ಕೆ ಫಸ್ಟು ಜಾಗದಿಂದ ಹಿಡಿದು ಕೇಂದ್ರ ಸರ್ಕಾರದ ಹಣ ತರೋದಕ್ಕೆ ಎಲ್ಲದಕ್ಕೂ ಕೂಡ ಪೂರ್ಣ ಪ್ರಯತ್ನ ಮಾಡಿದ್ರು ಯಡಿಯೂರಪ್ಪನವರು. ಒಂದು ದೊಡ್ಡ ಸಭೆ, ಶಿವಮೊಗ್ಗ ಇಡೀ ನಗರದ ಜನ ಯಾವುದೋ ವಿಶೇಷವಾದ ಸಭೆಗೆ ನೀರು ತರಿಸಿ, ಆ ಸಭೆಯಲ್ಲಿ ನಾನೇ ಪ್ರಸ್ತಾಪ ಮಾಡಿದೆ, ಈ ಒಂದು ವಿಮಾನ ನಿಲ್ದಾಣ ಆಗೋದಕ್ಕೆ ಕಾರಣ ಯಡಿಯೂರಪ್ಪನವ್ರ ಹೆಸರಿಡೋಣ ಅಂತ. ಇಡೀ ಸಭೆ ಒಪ್ಪಿಗೆ ಕೊಡ್ತು. ಆ ಸಭೆ ಲೆಕ್ಕಕ್ಕೆ ಬರಲ್ಲ. ಅದಾದ ನಂತರ ಸಚಿವ ಸಂಪುಟದಲ್ಲಿ ಕೂತು ಚರ್ಚೆ ಮಾಡಿದ್ವಿ. ಅಲ್ಲೇ ಯಡಿಯೂರಪ್ಪನವ್ರು ಹೇಳಿದ್ರು ನಾನು ಒಪ್ಪಲ್ಲ ಇದಕ್ಕೆ ಅಂತ. ಅವ್ರು ಹೇಳಿದ್ರು ಕುವೆಂಪು ಹೆಸರು ಇಡೋಣ ಅಂತ. ಸಚಿವ ಸಂಪುಟ ತೀರ್ಮಾನ ಮಾಡಿ ಕುವೆಂಪು ಹೆಸರು ಇಡಬೇಕು ಅಂತ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ. ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಮೂವನಣ್ಣ ಇಡೀ ದೇಶದ ಅದು. ಹುಬ್ಬಳ್ಳಿ ಬೇರೆ ಏನು, ಶಿವಮೊಗ್ಗ ಬೇರೆ ಏನು? ಮುಗಿಸೋಣ, ನೀರು ಕುಡಿದು ಮುಗಿಸ್ಲಾ? ಎಲ್ಲಿಗೆ? ಬೆಳಗಾವಿಗೆ ವಿರುದ್ಧ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಶೆಟ್ರು ಮನೆಗೆ ಇಲ್ಲಿಂದನೇ ಸೀದಾ ಹೋಗ್ಲಾ?
ಅವಶ್ಯಕತೆ ಇದೆಯಾ ಬಿಜೆಪಿ? ಸರ್, ಯಾವನ ಅವಶ್ಯಕತೆಯೂ ಇಲ್ಲ. ಬರೀ ಶೆಟ್ಟರ್ ಅಲ್ಲ, ಬಲರಾಜ್ ಬಜಾವ್ ಭಾರತೀಯ ಜನಸಂಘವನ್ನು ಕಟ್ಟೋದಕ್ಕೆ ಹೋರಾಟ ಮಾಡಿ ಸುಮಾರು 50 ವರ್ಷ ಪಕ್ಷದ ಕೆಲಸ ಮಾಡಿದ್ರು. ಯಾವುದೋ ವಿಚಾರದಲ್ಲಿ ಯಾವ ಕಾರಣಕ್ಕೂ ಕೂಡ ಈಗ ಹೇಳಿದ್ರಲ್ಲ ಇಷ್ಟೊತ್ತು ತನಕ 3-4 ಜನಕ್ಕೆ ಅಸಮಾಧಾನ ಅಂತ, ಅವ್ರು ಯಾವುದೋ ಒಂದು ಅಸಮಾಧಾನ ಚರ್ಚೆ ಮಾಡ್ರಿ, ದೊಡ್ಡವರೆಲ್ಲ ಸೇರಿ ಒಪ್ಸಕ್ಕೆ ಪ್ರಯತ್ನ ಮಾಡ್ರು, ಒಪ್ಪಲಿಲ್ಲ. ಅವ್ರ ಪಾರ್ಟಿಯಿಂದ ಕಿತ್ತಾಕಿದ್ರು. AK ಸುಬ್ಬಯ್ಯ ಭಾರಿ ಪ್ರಯತ್ನ ಮಾಡಿದ್ರು ಈ ಸಂಘಟನೆ ಬೆಳೆಸೋದಕ್ಕೆ. ಅವ್ರಿಗೂ ನಾನೇ ಕಟ್ಟಿದ ಪಾರ್ಟಿ ಅನ್ನಿಸ್ತು. ಕರೆದು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ರು, ಆಗಲಿಲ್ಲ. ಹೋಗಪ್ಪ ಮನೆಗೆ ಅಂದರು. ಈ ಪಕ್ಷಕ್ಕೆ ಯಾವುದೇ ವ್ಯಕ್ತಿ ಅವಶ್ಯಕತೆ ಇಲ್ಲ. ನಾನೇ ಈ ಪಕ್ಷ ಅಂದರೆ ಪಕ್ಷ ಒಪ್ಪಲ್ಲ. ಫಸ್ಟ್ ದೇಶ, ಆಮೇಲೆ ಪಕ್ಷ, ಕೊನೆಯದೇ ವ್ಯಕ್ತಿ. ಇದು ನಮ್ಮ ಸಿದ್ಧಾಂತ. ಆಕಾಂಕ್ಷಿ ಇದ್ದಾನೆ ಕಾಂತೇಶ, ಓಡಾಡ್ತಾ ಇದ್ದಾನೆ ಕ್ಷೇತ್ರದಲ್ಲಿ. ಓಡಾಡಿ ಅಂತ ಹೇಳಿದ್ದಾರೆ, ಆದರೆ ಅವನೇನೇ ಕ್ಯಾಂಡಿಡೇಟು ಅಂತ ನಾನು ಹೇಳೋಕ್ಕಾಗಲ್ಲ. ಪಕ್ಷ ಕೂತ್ಕೊಂಡು ಚರ್ಚೆ ಮಾಡಿ ರಾಜ್ಯ ಸಮಿತಿ ತೀರ್ಮಾನ ಮಾಡಿ ಕೇಂದ್ರ ಸಮಿತಿಗೆ ಹೋಗಿ ಕೇಂದ್ರ ಒಪ್ಪಿಗೆ ಕೊಟ್ಟ ನಂತರ ಅಭ್ಯರ್ಥಿ. ಇಲ್ಲಾಂದ್ರೆ ಯಾರಿಗೆ ಕೊಡ್ತಾರೋ ಅವ್ರ ಕೆಲಸ ಅದು. ಏನಪ್ಪ ನಿಂಗೆ ಸಮಾಧಾನ ಆಯ್ತಾ? ನೀನೇನೋ ಮತ್ತೆ ಜಾತಿ ಗಣತಿ ಬರ್ತಿದ್ದೆ. ಹಾರಿಸಿಲ್ಲ, ನಾನೇನು ಗಾಚಾರ ಹಾರ್ಸಕ್ಕೆ. ಮತ್ತೆ ನಿಮ್ಮ ಹತ್ರ ಹಾರಿಸ್ಕೊಂಡು ಹೆಸರು ಕಸ ನನಗೇನಂತದ್ದು ಹಿಡ್ದಿರೋದು. ನಾನು ಎಂತೆಂತನಿಗೋ ಹೆದರಿಲ್ಲ, ನಿನಗೆ ಹೆದರ್ತೀನಿ ಅಣ್ಣ ನಾನು? 3 ವರ್ಷ ಅದನ್ನು ಎಕ್ಸ್ಪ್ಲೈನ್ ಡೀಟೇಲ್ ಆಗಿ LKG ಸ್ಟೂಡೆಂಟ್ ಅರ್ಥ ಆಗಂಗೆ ಹೇಳಿದೆ. 3 ವರ್ಷ ಹೇಳಪ್ಪ, ನಿಂತೋಗಿತ್ತು. ಈಗ ಹೇಳಕ್ಕಾರ ಬಿಡ್ತೀಯಲ್ಲ. ಜಯಪ್ರಕಾಶ್ ಹೆಗ್ಡೆನ ಅಧ್ಯಕ್ಷರು ಮಾಡಿದ್ರು, ಅವಾಗ ತರಿಸ್ಕೊಂಡ್ರು. ಸಿಗ್ನೇಚರ್ ಇಲ್ಲ ಸೆಕ್ರೆಟರಿ ಸಿಗ್ನೇಚರ್ ಇಲ್ಲ ಅಂದರೆ ಅದು ರದ್ದಿ ಕಾಗದ, ಹೌದಲ್ಲ? ತೂಕಕ್ಕೂ ಬೆಲೆ ಬಾಳಲ್ಲ ಸಿಗ್ನೇಚರ್ ಇಲ್ಲ ಅಂದರೆ. ಹಂಗಾಗಿ ಹೊಸದಾಗಿ ಎಲ್ಲ ಪ್ರಯತ್ನ ಮಾಡಿ 1 ರೂಪಕ್ಕೆ ತರ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ರೆಡಿ ಆಗಿದೆ ಅಂತ ಮೊನ್ನೆ ಹೇಳಿದ್ರು. ಮಾನ್ಯ ಮಂತ್ರಿ ಇವರು ಸ್ವಾಮಿಗಳ ಹತ್ರ ಹೇಳಿದ್ರು ನವೆಂಬರ್ ಬಿಡುಗಡೆ ಮಾಡ್ತೀನಿ ಅಂತ. ಸುಳ್ಳುಗಾರ. ದೇಶದಲ್ಲಿ ಏನಾದ್ರು ಈ ನೋಬೆಲ್ ಪ್ರಶಸ್ತಿ ಸುಳ್ಳು ಕೊಡ್ಬೇಕಾದ್ರೆ ಸಿದ್ದರಾಮಯ್ಯ ಕೊಡ್ಬೇಕು. ಸ್ವಾಮೀಜಿಗಳು ಸುಳ್ಳು ಹೇಳ್ತಾರಲ್ರಿ. ನವೆಂಬರ್ ಕಳೆದೋಯ್ತು. ಈಗೇನು ಮಾಡಿದ್ರು? ಅವ್ರ ಪಕ್ಷದಲ್ಲೇ ಬೆಂಕಿ ಹತ್ತುವಂತು. ಅದಕ್ಕೋಸ್ಕರ ಜಯಪ್ರಕಾಶ್ ಹೆಗ್ಡೆ ನೀ ಎಲ್ಲಿ ತನಕ ಕೊಡೋ ಅಲ್ಲಿ ತನಕನೇ ನೀನು ಅಧ್ಯಕ್ಷ. ಪಾಪ ಅವನ್ನೆಲ್ಲ ಈಗ MP ಕಂಟೆಸ್ಟ್ ಮಾಡಬೇಕು ಅಂತ ಆಸೆ ಪಡ್ತಿದ್ದಾರೆ. ಅದಕ್ಕೂ ಮಣ್ಣಾಗ್ತಿದ್ದಾರೆ ಇವರು ಸಿದ್ದರಾಮಯ್ಯನವರು. ಇಂಥ ವ್ಯಕ್ತಿಗಳವರು. ನಾವು ಯಾಕೆ ಹೋಗೋಕೆ? ನೀನು ಹುಲಿನ ಸಿಂಹನ? ನೀನು ಹುಲಿ ಆದರೆ ಹುಲಿ ಮೇಲೆ ಕೂತ್ಕೊಂಡಂತ ಚಾಮುಂಡಿ ನಾನು. ಯಾರಿಗೂ ಹೆದರ, ನೀನು ಹೆದರಬೇಡ, ಅವಶ್ಯಕತೆ ಇಲ್ಲ. ಯಾರೋ ತಲೆ ಕೆಟ್ಟಿರೋರು ಮಾತಾಡ್ತಾರ್ರಿ. ನಿಮ್ಗೇನು ಹೆಸರಿಟ್ಟಿದ್ದಾರೆ? ನಿಮ್ಗೆ ಹೆಸರೇನು? ಶಿವಕುಮಾರ್. ಯಾರು ಬ್ಲ್ಯಾಕ್ ಮೇಲ್ ಮಾಡಿರ್ಬೋದು ನಿಮ್ಮ ಅಪ್ಪಗೆ? ಯಾರೋ ಮಾಡಿರ್ತಾರೆ. ಈಶ್ವರಪ್ಪ ಅಂತ ಯಾಕೆ ಇಡ್ಲಿಲ್ಲ? ಶಿವ ಈಶ್ವರ ಒಂದೇ. ಎಲ್ಲ ವ್ಯಕ್ತಿಗಳ ಅಭಿಪ್ರಾಯಗಳು. ನಡೆಯೋಣ ಮತ್ತಿನ್ನ